ನಾವು ಎಲ್ಲಾದರೂ ಆಚೆ ಹೋಗುವಾಗ ಯಾರಾದರೂ ಸೀನಿದರೆ ಅದು ಅಪಶಕುನ ಎಂದು ನಾವು ಕೇಳಿದ್ದೇವೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಅನೇಕ ನಂಬಿಕೆಗಳಲ್ಲಿ ಒಂದಾಗಿದೆ. ಇದರ ಬಗ್ಗೆ ಆಳವಾಗಿ ನೋಡೋಣ. ಕೆಲಸಕ್ಕೆ ಹೋಗುವಾಗ ಸೀನಿದರೆ ಒಂದು ನಂಬಿಕೆಯ ವಿಶ್ಲೇಷಣೆ. ಭಾರತದಲ್ಲಿ ವಿಶೇಷವಾಗಿ ಹಿರಿಯರಲ್ಲಿ ಯಾವುದೇ ಪ್ರಮುಖ ಕೆಲಸಕ್ಕೆ ಅಥವಾ ಪ್ರಯಾಣಕ್ಕೆ ಹೊರಡುವಾಗ ಯಾರಾದರೂ ಸೀನಿದರೆ ಅದನ್ನು ಅಶುಭ ಶಕುನ ಎಂದು ಪರಿಗಣಿಸಲಾಗುತ್ತದೆ. ಈ ನಂಬಿಕೆಯು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ ಮತ್ತು ಇಂದಿಗೂ ಅನೇಕ ಮನೆಗಳಲ್ಲಿ ಆಚರಣೆಯಲ್ಲಿದೆ. ಸೀನಿದಾಗ ಕೆಲವರು ತಮ್ಮ ಪ್ರಯಾಣವನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುತ್ತಾರೆ ಅಥವಾ ಸ್ವಲ್ಪ ನೀರು ಕುಡಿದು ಸ್ವಲ್ಪ ಸಮಯ ಕುಳಿತು ನಂತರ ಹೊರಡುತ್ತಾರೆ. ಇದರ ಹಿಂದಿರುವ ಕಾರಣಗಳು ಏನೆಂದರೆ ಇದು ಹೇಗೆ ಹುಟ್ಟಿಕೊಂಡಿತು ಎಂಬುದಕ್ಕೆ ನಿಖರವಾದ ಐತಿಹಾಸಿಕ ಆಧಾರಗಳು ಕಡಿಮೆ. ಆದಾಗ್ಯೂ ಇದನ್ನು ಭಾರತೀಯ ಜ್ಯೋತಿಷ್ಯ ಶಕುನಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಸೀನುವುದು ದೇಹದ ಒಂದು ಅನೈಚ್ಛಿಕ ಕ್ರಿಯೆಯಾಗಿದ್ದರೂ ಅದಕ್ಕೆ ಒಂದು ಅತೀಂದ್ರಿಯ ಅರ್ಥವನ್ನು ನೀಡಲಾಯಿತು. ಶಕುನಶಾಸ್ತ್ರ ಇದು ಶುಭ ಅಶುಭಗಳನ್ನು ಸೂಚಿಸುವ ಒಂದು ಪ್ರಾಚೀನ ಅಧ್ಯಯನ. ಇದರಲ್ಲಿ ಪ್ರಾಣಿಗಳ ಚಲನವಲನಗಳು, ಪಕ್ಷಿಗಳ ಧ್ವನಿಗಳು, ದೇಹದ ಭಾಗಗಳ ಕಂಪನ ಅಂದರೆ ಕಣ್ಣು ಅದರುವುದು, ಕೈತುರಿಸುವುದು ಮತ್ತು ಮಾನವ ದೇಹದ ಕ್ರಿಯೆಗಳನ್ನು ಸಹ ಶುಭ ಅಥವಾ ಅಶುಭ ಸಂಕೇತಗಳಾಗಿ ನೋಡಲಾಗುತ್ತದೆ. ಸೀನುವುದು ಈ ಶಕುನಶಾಸ್ತ್ರದ ಒಂದು ಭಾಗವಾಗಿ ಸೇರಿಕೊಂಡಿದೆ. ಆಧ್ಯಾತ್ಮಿಕ ನಂಬಿಕೆಗಳು. ಸೀನುವುದು ಆತ್ಮಕ್ಕೆ ಸಂಬಂಧಿಸಿದ್ದು ಎಂಬ ನಂಬಿಕೆಗಳು ಕೆಲವು ಸಂಸ್ಕೃತಿಗಳಲ್ಲಿವೆ. ಸೀನಿದಾಗ ಆತ್ಮವು ದೇಹದಿಂದ ಹೊರಬಂದು ಪುನಃ ಪ್ರವೇಶಿಸುತ್ತದೆ ಎಂಬ ಕಲ್ಪನೆ ಇದೆ. ಹಾಗಾಗಿ ಒಂದು ಮುಖ್ಯ ಕಾರ್ಯಕ್ಕೆ ಹೊರಡುವಾಗ ಸೀನಿದರೆ ಅದು ಆತ್ಮದ ಅಸ್ಥಿರತೆಯನ್ನು ಅಥವಾ ದೇವರ ಆಶೀರ್ವಾದದ ಕೊರತೆಯನ್ನು ಸೂಚಿಸುತ್ತದೆ ಎಂದು ನಂಬಲಾಗಿತ್ತು. ಸೀನುವುದು ಏಕೆ ಅಶುಭ? ಕೆಲಸಕ್ಕೆ ಹೋಗುವಾಗ ಸೀನಿದಾಗ ಅದನ್ನು ಅಶುಭ ಎಂದು ಪರಿಗಣಿಸಲು ಕೆಲವು ಕಾರಣಗಳನ್ನು ನೀಡಲಾಗುತ್ತದೆ. ಕಾರ್ಯದಲ್ಲಿ ವಿಘ್ನ. ಸೀನಿದಾಗ ಹೊರಡಲಿರುವ ಕಾರ್ಯದಲ್ಲಿ ಅಡೆತಡೆಗಳು ಎದುರಾಗಬಹುದು ಅಥವಾ ಆ ಕೆಲಸ ಯಶಸ್ವಿಯಾಗುವುದಿಲ್ಲ ಎಂಬ ನಂಬಿಕೆ ಬಲವಾಗಿದೆ. ಸೀನಿದರೆ ಕೆಲಸ ಅರ್ಧಕ್ಕೆ ನಿಲ್ಲುತ್ತದೆ ಎಂಬ ಮಾತು ಕೂಡ ಪ್ರಚಲಿತದಲ್ಲಿದೆ. ದುರದೃಷ್ಟ. ಇದು ಆ ದಿನದ ದುರದೃಷ್ಟಕ್ಕೆ ನಾಂದಿ ಹಾಡುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಅಂದುಕೊಂಡ ಕೆಲಸ ಸರಿಯಾಗಿ ಆಗದೆ ಹೋಗಬಹುದು, ಆರ್ಥಿಕ ನಷ್ಟವಾಗಬಹುದು ಅಥವಾ ಅನಾರೋಗ್ಯ ಎದುರಾಗಬಹುದು ಎಂಬ ಭಯ. ಏಕಾಗ್ರತೆಯ ಭಂಗ. ಸೀನಿದಾಗ ಕ್ಷಣಕಾಲ ಏಕಾಗ್ರತೆ ಕಳೆದು ಹೋಗುತ್ತದೆ. ಪ್ರಮುಖ ಕಾರ್ಯಕ್ಕೆ ಹೊರಡುವಾಗ ಇಂತಹ ಏಕಾಗ್ರತೆಯ ಭಂಗವನ್ನು ಒಳ್ಳೆಯ ಶಕುನವೆಂದು ಪರಿಗಣಿಸಿರಲಾರರು. ಸೀನಿದಾಗ ಏನು ಮಾಡಬೇಕು? ನಂಬಿಕೆಯ ಪ್ರಕಾರ ಈ ನಂಬಿಕೆಯನ್ನು ಅನುಸರಿಸುವವರು ಸೀನಿದಾಗ ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತಾರೆ. ಪ್ರಯಾಣ ಮುಂದೂಡಿಕೆ. ಕೂಡಲೇ ಮನೆಯಿಂದ ಹೊರಡುವುದನ್ನು ನಿಲ್ಲಿಸುತ್ತಾರೆ. ನೀರು ಕುಡಿಯುವುದು. ಒಂದು ಲೋಟ ನೀರು ಕುಡಿದು ಸ್ವಲ್ಪ ಸಮಯ ಕುಳಿತುಕೊಂಡು ನಂತರ ಹೊರಡುತ್ತಾರೆ. ನೀರು ಕುಡಿಯುವುದು ನಕಾರಾತ್ಮಕ ಶಕ್ತಿಯನ್ನು ತೊಳೆಯುತ್ತದೆ ಎಂಬ ನಂಬಿಕೆ ಇದೆ. ದೇವರ ಸ್ಮರಣೆ. ಕೆಲವು ಜನರು ದೇವರನ್ನು ಸ್ಮರಿಸಿ ಪ್ರಾರ್ಥಿಸಿ ನಂತರ ಹೊರಡುತ್ತಾರೆ. ಸತ್ಯಂ ಶಿವಂ ಸುಂದರಂ. ಕೆಲವರು ಸೀನಿದಾಗ ಸತ್ಯಂ ಶಿವಂ ಸುಂದರಮೆ ಎಂದು ಹೇಳುತ್ತಾರೆ. ಇದು ನಕಾರಾತ್ಮಕ ಪರಿಣಾಮಗಳನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಆಧುನಿಕ ವಿಜ್ಞಾನದ ಪ್ರಕಾರ ಸೀನುವುದು ಸಂಪೂರ್ಣವಾಗಿ ಜೈವಿಕ ಪ್ರಕ್ರಿಯೆ. ಇದು ದೇಹದಲ್ಲಿ ಉಂಟಾಗುವ ಧೂಳು, ಅಲರ್ಜಿ ಅಥವಾ ಸೋಂಕುಗಳಿಗೆ ದೇಹವು ನೀಡುವ ಒಂದು ನೈಸರ್ಗಿಕ ಪ್ರತಿಕ್ರಿಯೆ. ಇದಕ್ಕೂ ಶುಭ ಅಶುಭಕ್ಕೂ ಯಾವುದೇ ನೇರ ಸಂಬಂಧವಿಲ್ಲ. ಶುಚಿತ್ವ. ಹಿಂದಿನ ಕಾಲದಲ್ಲಿ ಜನರು ಸಾಮಾನ್ಯವಾಗಿ ತೆರೆದ ಸ್ಥಳಗಳಲ್ಲಿ ಅಥವಾ ಕೊಳಕು ಪರಿಸರದಲ್ಲಿ ಕೆಲಸ ಮಾಡುತ್ತಿದ್ದರು. ಸೀನುವುದು ಶುಚಿತ್ವದ ಕೊರತೆಯನ್ನು ಸೂಚಿಸುತ್ತಿತ್ತು. ಬಹುಶಃ ಸೀನಿದ ವ್ಯಕ್ತಿಗೆ ಅನಾರೋಗ್ಯ ಇರಬಹುದು ಎಂದು ಭಾವಿಸಿ ಅವರ ಕೆಲಸಕ್ಕೆ ಹೋಗುವ ಯೋಜನೆಯನ್ನು ಮುಂದೂಡುತ್ತಿದ್ದರು. ಮಾನಸಿಕ ಪರಿಣಾಮ. ಸೀನುವುದು ಅಶುಭವೆಂಬ ನಂಬಿಕೆಯು ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಒಮ್ಮೆ ಈ ನಂಬಿಕೆ ಮನಸ್ಸಿನಲ್ಲಿ ಮನೆ ಮಾಡಿದರೆ ಸೀನಿದ ನಂತರ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಅಥವಾ ಅಶುಭ ಚಿಂತೆಗಳು ಮೂಡಿ ಅದು ಕಾರ್ಯಕ್ಷಮತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಅಂತಿಮವಾಗಿ ಕೆಲಸಕ್ಕೆ ಹೋಗುವಾಗ ಸೀನಿದರೆ ಎಂಬ ನಂಬಿಕೆಯು ಭಾರತೀಯ ಸಂಸ್ಕೃತಿಯ ಶ್ರೀಮಂತ ಜಾನಪದ ಮತ್ತು ಆಚರಣೆಗಳ ಒಂದು ಭಾಗವಾಗಿದೆ. ಇದು ಶುದ್ಧ ವೈಜ್ಞಾನಿಕ ಆಧಾರಗಳನ್ನು ಹೊಂದಿಲ್ಲದಿದ್ದರೂ ಶತಮಾನಗಳಿಂದ ಜನರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿರುವ ಒಂದು ಸಾಂಸ್ಕೃತಿಕ ಅಂಶವಾಗಿದೆ. ಇದೇ ರೀತಿ ಹೆಚ್ಚು ಉಪಯುಕ್ತ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.